ಎಲ್ರಿಗೂ ನಮಸ್ಕಾರ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಕೊಡಿ. ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಹೆಣ್ಮಕ್ಳಿಗೆ ದೇವ್ರ ಮನೆಯಲ್ಲಿರುವಂತಹ ಹಿತ್ತಾಳೆ ಸಾಮಾನು, ಪೂಜೆ ಸಾಮಾನು ಮತ್ತು ತಾಮ್ರದ ಸಾಮಾನೆಲ್ಲನೂ ತೊಳೆಯೋದಕ್ಕೆ ತುಂಬ ಕಷ್ಟ ಆಗ್ತಿದೆಯಾ. ಹಾಗದಕ್ಕೆ ಅಂತಲೇ ನಾನು ಒಂದೊಳ್ಳೆ ಟಿಪ್ಸ್ನ ತಂದಿದ್ದೀನಿ. ಅದೇನು ಅಂತ ನೋಡೋಣ ಬನ್ನಿ. ನಾವು 10 ರೂಪಾಯಿ ಖರ್ಚು ಮಾಡಿದ್ರೆ ಸಾಕು, ಹಿತ್ತಾಳೆ ಚೊಂಬು, ಬೆಳ್ಳಿ ಪಾತ್ರೆಗಳು ಇವೆಲ್ಲ ಪಳಪಳ ಅಂತ ಹೊಳೆಯೋ ರೀತಿ ಆಗುತ್ತೆ. ನಾನು 10 ರೂಪಾಯಿದೊಂದು ವಿಮ್ ಸೋಪ್ ತಗೊಂಡಿದ್ದೀನಿ. ಆ ವಿಮ್ ಸೋಪ್ನ ನೋಡಿ ಈ ಥರ ತುರ್ಕೋಬೇಕು. ಕ್ಯಾರೆಟ್ ಎಲ್ಲ ತುರಿಯೋದಿರುತ್ತೆ ನೋಡಿ, ಅದನ್ನು ತುರ್ಕೋಬೇಕು. ಮತ್ತು ಇವಾಗ ಸ್ಟವ್ ಹಚ್ಕೊಳ್ಳೋಣ. ಸ್ಟವ್ ಹಚ್ಚಿ ಒಂದು ಪಾತ್ರೆ ಇಟ್ಕೊಳ್ಳೋಣ. ಪಾತ್ರೆ ಇಟ್ಟಾದಮೇಲೆ ಇವಾಗ ನಾವು ತುರಿದಿಟ್ಕೊಂಡಿದ್ವಲ್ಲ ಅದನ್ನು ಅದರೊಳಗಡೆ ಹಾಕಬೇಕು. ಅದರೊಳಗಡೆ ಹಾಕ್ಬಿಟ್ಟು ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕೋಣ. ಅದರಲ್ಲಿ ಇದನ್ನು ಸ್ವಲ್ಪ ಕುದಿಸ್ಕೋಬೇಕು. ನೋಡಿ ನಾನು ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕ್ಕೊತಾ ಇದ್ದೀನಿ. ಜಾಸ್ತಿ ನೀರು ಹಾಕಬಾರ್ದು, ಅರ್ಧ ಗ್ಲಾಸ್ ಅಷ್ಟೇ ಸಾಕು. ಮತ್ತು ಇದಕ್ಕೆ ನಾನು 1 ಸ್ಪೂನಷ್ಟು ಸಣ್ಣ ಪುಡಿ ಉಪ್ಪು, ಸಣ್ಣ ಉಪ್ಪು ಹಾಕ್ಕೊತಾ ಇದ್ದೀನಿ. ಮತ್ತು 2 ಸ್ಪೂನಷ್ಟು ಕಡಲೆ ಹಿಟ್ಟು, ದೊಡ್ಡ ಸ್ಪೂನಲ್ಲಿ 2 ಸ್ಪೂನ್ ನಾನು ಕಡಲೆ ಹಿಟ್ಟು ಹಾಕ್ಕೊತಾ ಇದ್ದೀನಿ. ಈ ಕಡಲೆ ಹಿಟ್ಟು ಹಾಕಿದ್ಮೇಲೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಸಣ್ಣ ಊರಿನಲ್ಲೇ ಬೇಯಿಸ್ಕೋಬೇಕು. ಇದನ್ನು ಜಾಸ್ತಿ ಊರಿನಲ್ಲಿ ಬೇಯಿಸಬಾರ್ದು. ಇದಕ್ಕೆ ಈಗ ಮೇನ್ ಇಂಗ್ರೀಡಿಯೆಂಟ್ಸು ಅಂದರೆ ನಿಂಬೆ ಉಪ್ಪು. ಆ ನಿಂಬೆ ಉಪ್ಪು ಎಲ್ಲಿ ಸಿಗುತ್ತೆ ಅಂದರೆ ಇದು ರೇಷನ್ ಅಂಗಡಿನಲ್ಲೆಲ್ಲ ಸಿಗುತ್ತೆ. ಒಂದು 10 ರೂಪಾಯಿ 20 ರೂಪಾಯಿಗೆ ತಂದ್ರೇ ಸಾಕು. ಈಗ ನೋಡಿ ಅದು ನಾನು 1.5 ಸ್ಪೂನಷ್ಟು ನಿಂಬೆ ಉಪ್ಪನ್ನ ಸೇರಿಸ್ತಾ ಇದ್ದೀನಿ ಇದಕ್ಕೆ. ಆ ನಿಂಬೆ ಉಪ್ಪು ಹಾಕಿದ ತಕ್ಷಣವೇ ಹೆಂಗೆ ನೋಡಿ ಒಳ್ಳೆ ಬುರು ಅಂತ ಹೆಂಗೆ ಊದ್ಕೊಂಬರುತ್ತೆ. ಇದೇ ಅದಕ್ಕೆ ಮ್ಯಾಜಿಕ್ ಮಾಡೋದು, ನಿಂಬೆ ಉಪ್ಪು. ನೋಡಿ ಎಷ್ಟು ಚೆನ್ನಾಗಿ ಮೇಲೆ ಬಂದಿದೆ ಅಂತ. ಅದನ್ನು ಮೇಲೆ ಬರ್ತಿರುತ್ತಲ್ಲ ಉಬ್ಕೊಂಡು ಆವಾಗ ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ. ಅದು ಮೇಲೆ ಬರೋದು ಸ್ವಲ್ಪ ಕಂಟ್ರೋಲ್ ಆಗುತ್ತೆ. ಅದಕ್ಕೋಸ್ಕರ ಇವಾಗ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡೋಣ. ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮತ್ತು ಸ್ವಲ್ಪ ಬೇಯಬೇಕು. ಅದು ಬೆಂದಮೇಲೆ ಇವಾಗ ನಾವು ಅದನ್ನು ತಣ್ಣಗಾಗೋಕ್ಕೆ ಬಿಡಬೇಕು. ಇದನ್ನು ನೋಡಿ ನಾನು ಸ್ಟವ್ ಆಫ್ ಮಾಡಿ ಅದು ಸ್ವಲ್ಪ ತಣ್ಣಗಾಗಲಿ. ತಣ್ಣಗಾದ್ಮೇಲೆ ನಾವು ಇದನ್ನು ಒಂದು ಬಾಕ್ಸಲ್ಲಿ ಹಾಕಿ ಸ್ಟೋರ್ ಮಾಡು ಸಹ ಇಟ್ಕೋಬೋದು. ನಮಗೆ ಇದು ಬೆಳ್ಳಿ ಸಾಮಾನು ಮತ್ತು ಹಿತ್ತಾಳೆ ಸಾಮಾನೆಲ್ಲ ತೊಳೆಯೋಕ್ಕೆ ಬೇಕಾದಾಗ ನಾವು ಇದನ್ನು ಯೂಸ್ ಮಾಡ್ಕೋಬೋದು. ಮತ್ತು ಇದರಿಂದ ನಾವು ಪಾತ್ರೆನೂ ವಾಶ್ ಮಾಡ್ಬೋದು. ಪಾತ್ರೆಗಳು ಅಷ್ಟೇ, ಕರೆ ಕಟ್ಟಿರೋ ಪಾತ್ರೆಗಳೆಲ್ಲ ಪಳಪಳ ಅಂತ ಹೊಳೆಯುತ್ತೆ. ಬರೀ ಹಿತ್ತಾಳೆ ಸಾಮಾನಿಗೆ ಅಂತ ಅಲ್ಲ, ಬೆಳ್ಳಿ ಸಾಮಾನುಗಳು ಮತ್ತು ಮನೆಯಲ್ಲಿರೋ ನಾವು ಅಡುಗೆ ಮಾಡ್ತೀವಲ್ಲ ಆ ಪಾತ್ರೆಗಳು ಎಲ್ಲನೂ ವಾಶ್ ಮಾಡ್ಬೋದು. ನೋಡಿ ನಾನು ಇದನ್ನು ತಣ್ಣಗಾಗಿದೆ ಒಂದು ಬೌಲಲ್ಲಿ ಹಾಕಿ ನಾನು ಎತ್ತಿಡ್ತಿದ್ದೀನಿ. ನಮಗೆ ಬೇಕಾದಾಗ ನಾವು ಇದನ್ನು ಉಪಯೋಗಿಸ್ಬೋದು. ಇವಾಗ ನೋಡಿ ಇದನ್ನೆಲ್ಲನೂ ನಾನು ಒಂದು ಬೌಲಲ್ಲಿ ಎತ್ತಿಡ್ತಾ ಇದ್ದೀನಿ. ಇನ್ನು ಸ್ವಲ್ಪ ಇರುತ್ತೆ ನೋಡಿ ಪಾತ್ರೆಯಲ್ಲಿ, ಅದರಲ್ಲೇ ನಾನು ಇವಾಗ ಪೂಜೆ ಸಾಮಾನೆಲ್ಲನೂ ತೊಳಿತಿದ್ದೀನಿ. ನೋಡಿ ಎಷ್ಟು ಪಳಪಳ ಅಂತ ಹೊಳೆಯುತ್ತೆ ಅಂದರೆ ಎಂಥ ಹಳೆ ಕರೆ ಇದ್ರೂ ಹೋಗುತ್ತೆ. ಇದು ಒಂಥರ ಮ್ಯಾಜಿಕ್ನೇ ಮಾಡುತ್ತೆ. ಇದು ನಿಮ್ಮ ಕಣ್ಣೆದ್ರಿಗೇ ನೋಡ್ಬೋದು ನೀವು ಎಷ್ಟು ಕ್ಲೀನಾಗಿ. ನೋಡಿ ನಾವು ಹಿಂಗೆ ಉಜ್ಜುತ್ತಾ ಇದ್ರೇ ಅಲ್ಲೇ ಕೊಳೆಯೆಲ್ಲ ಬಿಟ್ಕೊಳುತ್ತೆ. ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ಇದು. ಈ ಪೂಜೆ ಮಾಡೋಂಥ ಬೆಳ್ಳಿ ಸಾಮಾನಾಗಲಿ ಅಥವಾ ಹಿತ್ತಾಳೆ ಸಾಮಾನುಗಳಾಗಲಿ ಅಯ್ಯೋ ಬೆಳ್ಳಗಾಗಿಲ್ಲ ಅನ್ನೋ ಚಿಂತೆನೇ ಬೇಡ. ನಾವು ಎಷ್ಟು ಉಜ್ಜಿದ್ರೂ ಬೆಳ್ಳಗೆ ಆಗ್ತಾಯಿಲ್ಲ, ಇದು ಕರೆಗಳೆಲ್ಲ ಹಂಗಂಗೆ ಇದೆ ಅಂತ ಚಿಂತೆನೇ ಬೇಡ. ಈ ಥರ ಮಾಡ್ಕೊಳ್ಳಿ. ನೋಡಿ ಅಲ್ಲಿ ತೊಳಿತಾ ಇದ್ರೇ ಎಷ್ಟು ಪಳಪಳ ಅಂತ ಹೊಳಿತಿದೆ. ರಿಸಲ್ಟು ನಿಮ್ಮ ಕಣ್ಣೆದ್ರಿಗೇ ಕಾಣಿಸ್ತಾ ಇದೆ. ನೋಡಿ ಇವಾಗ ತಟ್ಟೆ ಎಲ್ಲ ತೊಳೆದಿದ್ದಾಯಿತು. ನೋಡಿ ಇದು ಕಳಸದ ಚೊಂಬು ಎಷ್ಟು ಕರೆ ಎಲ್ಲ ಕಟ್ಕೊಂಡಿದೆ. ನೋಡಿ ಅಲ್ಲಿ ಒಳಗಡೆ ಎಲ್ಲ ಎಷ್ಟು ಇದಾಗಿದೆ. ನೋಡಿ ಅಲ್ಲಿ ಉಜ್ಜುತ್ತಾ ಇದ್ರೇ ಸಾಕು ಹೆಂಗೆ ಎಲ್ಲ ಕರೆ ಎಲ್ಲ ಬಿಟ್ಕೊಳ್ತಾ ಇದೆ. ನೋಡಿ ನೀವೇ ನೋಡ್ತಾ ಇರ್ಬೋದು ಎಷ್ಟು ಮ್ಯಾಜಿಕ್ ಮಾಡುತ್ತೆ. ನೋಡಿ ಇದು ನಿಂಬೆ ಉಪ್ಪು ತುಂಬ ಚೆನ್ನಾಗೇ ಮ್ಯಾಜಿಕ್ ಮಾಡುತ್ತೆ. ನಾವು ಇದಕ್ಕೆ ಅಂತಲೇ ಜಾಸ್ತಿ ಏನೂ ಖರ್ಚು ಮಾಡಿಲ್ಲ. ಎಲ್ಲ ನಮಗೆ ಅಡುಗೆ ಮನೆಯಲ್ಲಿ ಸಿಗೋ ಅಂಥದ್ದೇ. ನಿಂಬೆ ಉಪ್ಪಾಗಲಿ ಅಥವಾ ನಾವು ಅಡುಗೆಗೆ ಬಳಸೋ ಅಂಥ ಉಪ್ಪಾಗಲಿ, ಕಡಲೆ ಹಿಟ್ಟು ಮತ್ತು ವಿಮ್ ಸೋಪು ಇದೆಲ್ಲ ಅಡುಗೆ ಮನೆಯಲ್ಲಿ ಇರೋವಂಥದ್ದೇ. ಅಡುಗೆ ಮನೆಯಲ್ಲಿ ಇರೋದನ್ನೇ ನಾವು ಉಪಯೋಗಿಸ್ಕೊಂಡು ನೋಡಿ ನಾವು ಈ ಥರ ಐಡಿಯಾ ಮಾಡ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಿ ಕೊಳೆ ಎಲ್ಲ ಬಿಟ್ಕೋತಾ ಇದೆ. ನೋಡಿ ನಾನು ಅಲ್ಲಿ ಉಜ್ಜುತ್ತಾ ಇದ್ದರೆ ನೋಡಿ ನೀವೇ ನೋಡ್ತಾ ಇರ್ಬೋದು ಕಣ್ಣೆದ್ರಿಗೇ. ನೋಡಿ ತೊಳೆದ್ಮೇಲೆ ನೋಡಿ ಎಷ್ಟು ಪಳಪಳ ಅಂತಿದೆ. ನೋಡಿ ಈ ನಿಂಬೆ ಉಪ್ಪು ಎಲ್ಲಿ ಸಿಗುತ್ತೆ ಅಂತ ಕೇಳ್ಬೋದು ನೀವು. ರೇಷನ್ ಅಂಗಡಿನಲ್ಲೂ ಸಿಗುತ್ತೆ. ಗಂದಿಗೆ ಅಂಗಡಿಲೆಲ್ಲ ಕೇಳಬೇಡಿ, ಗಂದಿಗೆ ಅಂಗಡಿನಲ್ಲಿ ಸಿಗೋದಿಲ್ಲ, ರೇಷನ್ ಅಂಗಡಿಲೇ ಮಾತ್ರ ಸಿಗೋದು. ಈ ಉದ್ದರಣಿ ಎಷ್ಟು ಕರೆ ಆಗಿದೆ ಮತ್ತು ಕಪ್ಪುಗೂ ಕೂಡ ಆಗಿದೆ. ಇವಾಗ ಅದನ್ನೆಲ್ಲ ವಾಶ್ ಮಾಡಾದ್ಮೇಲೆ ಎಷ್ಟು ಚೆನ್ನಾಗಿ ಪಳಪಳ ಅಂತ ಇದೆ. ಕಣ್ಣೆದ್ರಿಗೆ ಕಾಣಿಸ್ತಾ ಇರ್ಬೋದು ಎಲ್ಲ ಕರೆ ಕಟ್ಕೊಂಡಿರೋದೆಲ್ಲ ಕ್ಲೀನಾಗಿ ಹೋಗಿದೆ. ಇದು ಎಷ್ಟು ಮ್ಯಾಜಿಕ್ ಮಾಡುತ್ತೆ ಅಂದರೆ ತುಂಬ ಚೆನ್ನಾಗೇ ಮ್ಯಾಜಿಕ್ ಮಾಡುತ್ತೆ.
ಇದನ್ನೇನು ನಾವು ಜಾಸ್ತಿ ಅದನ್ನೂ ಸಹ ಉಜ್ಜೋ ಅಂಥದ್ದು ಏನಿಲ್ಲ. ಸುಮ್ಮನೆ ಬ್ರಷ್ ಹಾಕ್ಕೊಂಡು ಹಿಂಗೆ ಲೈಟಾಗಿ ಹಿಂಗೆ ಪ್ರೆಸ್ ಮಾಡಿದ್ರೆ ಆ ಕೊಳೆನೇ ಬಿಟ್ಕೊಳುತ್ತೆ. ಇದನ್ನು ನಾವು ತಯಾರಿಸಿ ಇಟ್ಕೊಂಡಿದ್ದೀವಲ್ಲ, ಈ ವಿಮ್ ಸೋಪು ಮತ್ತು ಉಪ್ಪು, ಕಡಲೆ ಹಿಟ್ಟು ಮತ್ತು ನಿಂಬೆದು ಉಪ್ಪು, ಇದನ್ನೆಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ, ಅದನ್ನು ನೀವು ಪಾತ್ರೆನೂ ತೊಳ್ಕೊಬೋದು ಅಡುಗೆ ಮನೇಲಿ, ಮತ್ತು ಸಿಂಕ್ ಕ್ಲೀನ್ ಮಾಡೋದಕ್ಕೆಲ್ಲ ಉಪಯೋಗಿಸ್ಕೋಬೋದು. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇಲ್ಲಿಗೆ ವ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ. ಮುಂದೆ ವ್ಲಾಗಲ್ಲಿ ಸಿಗ್ತೀನಿ. ಎಲ್ರಿಗೂ ಟೇಕ್ ಕೇರ್, ಬಾಯ್.